ಗುಜರಾತ್ನವ್ರಿಗೆ 100 ರನ್ನಲ್ಲಿ ಆಲ್ಔಟ್ ಮಾಡಿದ್ದಾರೆ. ಮ್ಯಾಟ್ರ್ ಬಂದು ಗುಜರಾತ್ನವ್ರಿಗೆ 100 ರನ್ನಲ್ಲಿ ಔಟ್ ಮಾಡಿರೋದಲ್ಲ. ಈ ಮುಂಬೈನವರು ಏನು ಮಾಡಿದ್ದಾರೆ, ಅವ್ರ ಟೀಮ್ನಲ್ಲಿರುವಂಥ ಒಬ್ಬ ಪ್ಲೇಯರು ತಿಲಕ್ ಅಂತೇಳಿ ಸೆಂಚುರಿ ಹೊಡೆದಿದ್ದಾನೆ. ಇನ್ನು ಉಳಿದಿರುವಂಥ ಜನರು ಸೇರಿ 100 ರನ್ ಹೊಡೆದ್ಬಿಟ್ಟು 200 ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ನಂಗೆ ಅನ್ನಿಸ್ತಾ ಇದೆ ಈ ಮುಂಬೈನವರು ಗುಜರಾತ್ನವ್ರಿಗೆ ಮೋಸ ಮಾಡಿಬಿಟ್ಟಿದ್ದಾರೆ. ಅಲ್ಲ ರೀ, ಇವರು ಎಲ್ಲರೂ ಸೇರಿ 200 ರನ್ ಹೊಡೆದ್ಬಿಟ್ರು. ಆದರೆ ಅವರಿಗೆ 200 ರನ್ ಹೊಡೆಯೋದಕ್ಕೆ ಅವಕಾಶ ಕೊಟ್ಟಿಲ್ಲ. 99 ರನ್ಗೆ ಆಲ್ಔಟ್ ಮಾಡಿದ್ದಾರೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದರೆ, ಮುಂಬೈನಲ್ಲಿರುವಂಥ ಪ್ರತಿಯೊಬ್ಬ ಪ್ಲೇಯರ್ಸ್ಗಳು ಫಾರ್ಮಲ್ಲಿ ಬಂದು ತುಂಬ ದೊಡ್ಡ ತಪ್ಪು ಕೆಲಸ ಮಾಡಿದ್ರು. ನನ್ನ ಪ್ರಕಾರ ಏನಪ್ಪ ಅಂದರೆ, ಈ ಗುಜರಾತ್ನವ್ರಿಗೆ ಇವ್ರು ಹೊಡೆದಂಥ ಟೋಟಲ್ ರನ್ನ ಚೇಸ್ ಮಾಡೋದಕ್ಕೆ ಅವಕಾಶ ಕೊಡಬೇಕಾಗಿತ್ತು. ಯಾಕೆ ಅಂದರೆ ನಾವು ಮ್ಯಾಚ್ ನೋಡ್ತಾ ಇದ್ದೀವಿ, ಮ್ಯಾಚ್ ನೋಡೋರಿಗೆ ಸ್ವಲ್ಪನಾದ್ರು ಸಸ್ಪೆನ್ಸ್ ಕೊಡಬೇಕು ತಾನೇ. ಇಲ್ಲ, ನಾವು ಸಸ್ಪೆನ್ಸ್ ಕೊಡೋದಿಲ್ಲ ರೀ. ಇಷ್ಟೊಂದೆಲ್ಲ ಮ್ಯಾಚ್ ಸೋತಿದ್ದೀವಿ, ಈ ಮ್ಯಾಚಲ್ಲಿ ನಾವು ಸುಲಭವಾಗಿ ಗೆಲ್ಲೇಬೇಕು ಅಂತೇಳಿ ನಿರ್ಧಾರ ಮಾಡಿ ಗೆದ್ದಿದ್ದಾರೆ. ನಿನ್ನೆ ನಾನು ಮ್ಯಾಚ್ ಶುರುವಾದಾಗ ಅಂದ್ಕೊಂಡಿದ್ದೆ ಕ್ವಿಂಟನ್ ಡಿ ಕಾಕ್ ಕೂಡ ಇವತ್ತು ಸೆಂಚುರಿ ಹೊಡಿಬೋದು, ಅವನ ಜೊತೆಯಲ್ಲಿ ನವಂದಿರ್ ಕೂಡ ಒಳ್ಳೆ ರನ್ ಕೊಡ್ತಾನೆ. ಅಂದರೆ ಇವತ್ತಿನ ಮ್ಯಾಚ್ನಲ್ಲಿ ಮುಂಬೈನವರು ತುಂಬ ಸುಲಭವಾಗಿ 200 ರನ್ ಹೊಡಿತಾರೆ ಅಂತ ನನ್ನೊಂದು ಪ್ಲ್ಯಾನ್ ಇತ್ತು. ಆದರೆ ಮ್ಯಾಚ್ ಶುರುವಾಗಿದ ಮೇಲೆ ಆ ರಬಾಡ ಬಂದು 3 ವಿಕೆಟ್ ತೊಗೊಂಡ್ಬಿಟ್ಟು ನನ್ನ ಎಕ್ಸ್ಪೆಕ್ಟೇಷನ್ಗೆ ತಣ್ಣೀರು ಹಾಕ್ಬಿಟ್ಟು ಹೋದ. ಅಂದರೆ ಮ್ಯಾಚ್ ಶುರುವಾಗಿದ ಮೇಲೆ ಮುಂಬೈನವರು ಏನು ಪ್ಲ್ಯಾನ್ ಮಾಡ್ಕೊಂಬಂದಿದ್ರು, ಅವರ ಪ್ಲ್ಯಾನ್ ಕಂಪ್ಲೀಟಾಗಿ ಫುಲ್ ಪ್ರೂಫ್ ಫೇಲ್ ಆಗೋಯ್ತು. ನಂಗೆ ಅನ್ನಿಸ್ತಾ ಇದೆ ನಿನ್ನೆ ರಬಾಡ 3 ವಿಕೆಟ್ ತೊಗೊಂಡ್ಬಿಟ್ಟು ತುಂಬ ದೊಡ್ಡ ತಪ್ಪು ಕೆಲಸ ಮಾಡ್ದ. ಅಲ್ಲ ರೀ, ಒಬ್ಬ ಹೊಸ ಪ್ಲೇಯರ್ ಬಂದಿದ್ದಾನೆ ದನೇಶ್ ಮಲೇವಾರ್ ಅಂತೇಳಿ. ಬಂದವ್ರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಒಂದು ಹೋಗ್ಲಿ ಪಾಪ ಅಂತೇಳಿ ಸ್ವಲ್ಪ ಕರುಣೆ ತೋರಿಸಿದ್ರೆ ಒಂದು ಸೆಂಚುರಿನಾರು ಹೊಡೆದ್ಬಿಟ್ಟು ಹೋಗ್ತಾ ಇದ್ದ. ಗುಜರಾತ್ನವ್ರಿಗೆ ಜಾಸ್ತಿ ಅಂದರೆ ಏನಾಗೋದು, ಒಂದು ಮ್ಯಾಚ್ ಸೋತು ಹೊರ್ತಾನೆ. ಈ ರಬಾಡ ಮಾಡಿದಂಥ ಈ ಒಂದು ದೊಡ್ಡ ತಪ್ಪಿಗೆ ನೋಡಿ ಮುಂಬೈನವರು ನಿನ್ನೆ ಮ್ಯಾಚ್ನಲ್ಲಿ ಆಡೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿಲ್ಲ. ಅಂದರೆ ಈ ರಬಾಡ ಮೇನ್ ಬ್ಯಾಟ್ಸ್ಮನ್ಗಳನ್ನು ವಿಕೆಟ್ ತೊಗೊಂಡ್ಬಿಟ್ಟ. ಅದರಲ್ಲಿ ಕ್ವಿಂಟನ್ ಡಿ ಕಾಕ್, ದನೀಶ್ ಮಲೇವಾರ್ ಮತ್ತು ಸೂರ್ಯಕುಮಾರ್ ಯಾದವ್ ತುಂಬ ದಿವಸದಿಂದ ಫಾರ್ಮ್ಗೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಅಲ್ಲರಿ, ಭಾರತದ ಕ್ಯಾಪ್ಟನ್ಗೆ ಈ ರಬಾಡ ಆಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ನಿನ್ನೆ ಆಡೋದಕ್ಕೆ ಅವಕಾಶ ಕೊಟ್ಟಿದ್ರೆ ಸ್ವಲ್ಪ ರನ್ನರು ಹೊಡೆದಿದ್ದ. ಕೊನೆಗೆ ಈ ಮುಂಬೈನವರು ಏನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು, ಈ ಒಂದು ಪವರ್ ಪ್ಲೇನಲ್ಲಿ ಒಂದು ಒಳ್ಳೆ ರನ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ರು. ಆ ಒಂದು ಪ್ಲ್ಯಾನ್ನ ಈ ರಬಾಡ ಬಂದು ಹೈಜೆಕ್ ಮಾಡಿ ಈ 3 ವಿಕೆಟ್ ತೊಗೊಂಡ್ಬಿಟ್ಟು ಹೋಗ್ಬಿಟ್ಟ. ಅಂದರೆ ಮುಂಬೈನವ್ರಿಗೆ ಒಳ್ಳೆ ಸ್ಟಾರ್ಟಪ್ ಸಿಗುತ್ತೆ ಅಂತ ಯಾರ್ಯಾರು ಏನೇನು ಎಕ್ಸ್ಪೆಕ್ಟ್ ಮಾಡಿರೋ ಅದೆಲ್ಲ ಉಲ್ಟಾ ಆಗೋಯ್ತು. ಇನ್ನೇ ಮ್ಯಾಚ್ ನಡೆಯುವಾಗ ಟರ್ನಿಂಗ್ ಪಾಯಿಂಟ್ ಯಾವಾಗ ಆಗಿತ್ತು ಗೊತ್ತಾ, ಸ್ಟ್ರಾಟಜಿಕ್ ಟೈಮ್ ಬಂದಾಗ ಈ ಹಾರ್ದಿಕ್ ಪಾಂಡ್ಯ ಸುಮ್ಮನೆ ಇರಲಾರ್ದೆ ಹೋಗಿ ತಿಲಕ್ ವರ್ಮಾಗೆ ಅದೇನು ಹೇಳ್ಬಿಟ್ಟು ಬಂದಿದ್ದೋ ಗೊತ್ತಿಲ್ಲ. ತಿಲಕ್ ವರ್ಮಾ ಇದ್ದಕ್ಕಿದ್ದಾಗೆ 4-6 ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡ್ದ. ಅದೇ ಥರನೇ ಇನ್ನೊಂದು ಕಡೆ ನಮ್ಮಂದಿರು ಕೂಡ 45 ರನ್ ಹೊಡೆದ್ಬಿಟ್ಟ. ಅಂದರೆ ಅವರಿಬ್ಬರು ಸೇರಿ ಅವರಿಬ್ಬರಿಗೆ ಈ ಹಾರ್ದಿಕ್ ಪಾಂಡ್ಯ ಅದು ಏನು ಹೇಳಿದಾನೋ ಗೊತ್ತಿಲ್ಲ, ಆ ಇಬ್ಬರು ರನ್ ಹೊಡೆಯುತ್ತಾ ಇದ್ದಂಥ ಒಂದು 4-6ಗಳು ನೋಡಿದ್ರೆ ರಾಕ್ಷಸರ ರೂಪ ತಗೊಂಡ್ಬಂದ್ಬಿಟ್ಟು ಈ ಗುಜರಾತ್ ಬೌಲರ್ಸ್ಗಳಿಗೆ ಅವರ ಏನು ಗೇಮ್ ಪ್ಲಾನ್ ಇತ್ತು ಅದನ್ನು ಸತ್ಯನಾಶ ಮಾಡಿಬಿಟ್ಟು ಕೊನೆಗೆ ಅವ್ರಿಗೆ 200 ರನ್ ಟಾರ್ಗೆಟ್ ಕೊಟ್ಟಿದ್ದಾರೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂದರೆ, ನಿನ್ನೆ ಆ ಮುಂಬೈನವರು ಅವ್ರು ಕಂಬ್ಯಾಕ್ ಮಾಡಿದಂಥ ಒಂದು ಸಿಚುವೇಶನ್ ಇತ್ತಲ್ವ, ಆ ಸಿಚುವೇಶನ್ಗೆ ಗುಜರಾತ್ನವ್ರಿಗೆ ಸ್ಟೇಡಿಯಂನಲ್ಲಿ ನಿಲ್ಲೋದಕ್ಕೆ ಆಗ್ತಾ ಇರಲಿಲ್ಲ. ಅಂದರೆ ಅವರ ಎಲ್ಲ ಪ್ಲ್ಯಾನ್ಗಳು ಉಲ್ಟಾ ಸೀದಾ ಪಲ್ಟಿ ಹೊಡಿತಾ ಇತ್ತು. ಕೊನೆಗೆ ನಿನ್ನೆ ಮುಂಬೈನವರು ಕಂಬ್ಯಾಕ್ ಮಾಡಿ ಬಂದು ಗೆದ್ದಿದ್ದಾರೆ. ಈ ಮುಂಬೈನವರೇನೋ 200 ರನ್ ಚೇಸ್ ಮಾಡೋದಕ್ಕೆ ಕೊಟ್ಟರು. ನಾನು ಅಂದ್ಕೊಂಡೆ ಗುಜರಾತ್ನವರು ತುಂಬ ಸುಲಭವಾಗಿ ಚೇಸ್ ಮಾಡ್ತಾರೆ ಅಂತ. ಯಾಕೆ ಅಂದರೆ ಈ ಗುಜರಾತ್ ಬ್ಯಾಟಿಂಗ್ ಲೈನಪ್ಪಲ್ಲಿ ಟಾಪ್ 3ನಲ್ಲಿರುವಂಥ ಬ್ಯಾಟ್ಸ್ಮನ್ಗಳು ರನ್ ಹೊಡಿತಾರೆ. ಆದರೆ ಗುಜರಾತ್ನವರು ಸ್ಕ್ರೀಸಿಗೆ ಬಂದರು. ಶುಭ್ಮನ್ ಗಿಲ್ ಮತ್ತು ಸಾಯಿ ಸುದರ್ಶನ್ ಸ್ಕ್ರೀಸಿಗೆ ಬಂದಾಗ ಅವರ ಸ್ಟಾರ್ಟಪ್ ಸಿಕ್ಕಾಪಟ್ಟೆ ಸ್ಲೋ ಆಗಿತ್ತು. ಅಂದರೆ ಅವರು ಒಂಥರ ಬರುವಂಥ ಬಾಲ್ಗಳಿಗೆ ಸರಿಗೆ ಅಟ್ಯಾಕ್ ಮಾಡ್ತಾ ಇರಲಿಲ್ಲ. ಇನ್ನೊಂದು ಕಡೆ ಅಶ್ವಾನಿ ಕುಮಾರ್ ಅಂತೇಳಿ ಮುಂಬೈ ಬೌಲರ್ ಬಂದ್ಬಿಟ್ಟು ಈ ಗುಜರಾತ್ ಟೀಮ್ನಲ್ಲಿರುವಂಥ 4 ಪ್ಲೇಯರ್ಸ್ಗಳ ವಿಕೆಟ್ ತೊಗೊಂಡ್ಬಿಟ್ಟು ಹೋದ. ಅಂದರೆ ಈ ಗುಜರಾತ್ ಟೀಮ್ನಲ್ಲಿ ಬ್ಯಾಟಿಂಗ್ ಲೈನಪ್ಪಲ್ಲಿ ಒಂದು ಪ್ರಾಬ್ಲಮ್ ಇದೆ ರೀ. ಟಾಪ್ 3 ಆರ್ಡರ್ಸ್ನಲ್ಲಿ ಯಾರಿದ್ದಾರೆ ಅವರು ರನ್ ಹೊಡೆದ್ರೆ ಅವತ್ತಿನ ದಿವಸ ಅವ್ರು ಗೆಲ್ತಾರೆ. ಆ 3-4 ವಿಕೆಟ್ಗಳು ಬಿದ್ದೋಯ್ತು ಅಂತ ಅಂದರೆ ತಿಳ್ಕೊಂಬಿಡಿ, ಅಲ್ಲಿಗೆ ಗುಜರಾತ್ ಆಪೋಸಿಟ್ನಲ್ಲಿರುವಂಥ ಟೀಮ್ಗಳು ತುಂಬ ಸುಲಭವಾಗಿ ಗೆಲ್ತಾರೆ. ಆದರೆ ನಿನ್ನೆ ಮ್ಯಾಚ್ ಆದಾಗ ನಾವು ಅಂದ್ಕೊಂಡಿದ್ವಿ ಮುಂಬೈ ಟೀಮ್ನವರು ಇವತ್ತು ಸೋಲ್ತಾರೆ ಅಂತ. ಆದರೆ ಈ ಗುಜರಾತ್ ಟೀಮ್ನವರು ಆ ಮ್ಯಾಚನ್ನು ಸೋತ್ಬಿಟ್ಟು ಎಲ್ಲರ ಎಕ್ಸ್ಪೆಕ್ಟೇಷನ್ಗಳಿಗೆ ತಣ್ಣೀರು ಹಾಕಿದ್ದಾರೆ. ಒಂದು ಆ್ಯಂಗಲ್ ಅಲ್ರಿ, ಈ ಮುಂಬೈ ಬೌಲರ್ ಅಶ್ವನಿ ಕುಮಾರ್ ಅಂತೇಳಿ ಆತ ಆ 4 ವಿಕೆಟ್ ತೊಗೊಂಡಿದ್ದು ನೋಡಿ ತುಂಬ ಖುಷಿ ಆಯಿತು. ಯಾಕೆ ಅಂದರೆ
ಈಗ IPL ನಲ್ಲಿ ಎಷ್ಟು ದಿವಸ ಅಂತ ಹಳೆ ಪ್ಲೇಯರ್ಸ್ಗಳು ಆಡ್ತಾರೆ, ಅಂದರೆ ಹಳೆ ಪ್ಲೇಯರ್ಸ್ಗಳು ಆಡಿ ಅವರ ಲೈಫ್ ಆಲ್ರೆಡಿ ತುಂಬ ಸೆಟ್ಲ್ ಆಗಿಬಿಟ್ಟಿದೆ. ಆದರೆ ಈಗ ಹೊಸ ಪ್ಲೇಯರ್ಸ್ಗಳಿಗೆ ಒಂದು ಒಳ್ಳೆ ಅವಕಾಶ ಸಿಗಬೇಕು. ಅದರಲ್ಲೂ 2025 ಮತ್ತು 2026 IPLನಲ್ಲಿ ಹೊಸ ಪ್ರತಿಭೆಗಳಿಗೆ ಜನರು ಗುರುತಿಸ್ತಾ ಇದ್ದಾರೆ. ಕರೆಕ್ಟಾ? ನೆನ್ನೆ ಮ್ಯಾಚಲ್ಲೂ ಕೂಡ ಮುಂಬೈನಲ್ಲಿರುವಂಥ ಒಬ್ಬ ಹೊಸ ಪ್ಲೇಯರ್ 4 ವಿಕೆಟ್ ತಗೊಂಡಿದ್ದಾನೆ. ಹೋದ ವರ್ಷದ ಸೀಸನಲ್ಲೂ ಕೂಡ ಒಳ್ಳೆ ವಿಕೆಟ್ ತಗೊಂಡಿದ್ದಾನೆ. ಇನ್ನೊಂದು ಪ್ರತಿಯೊಬ್ಬರಿಗೂ ಶಾಕ್ ಆಗಿದ್ದೇನಪ್ಪ ಅಂದರೆ 120 ಬಾಲ್ಗಳಿಂದ ಬುಮ್ರಾ ಬಂದು ವಿಕೆಟ್ ತಗೊಂಡಿರಲಿಲ್ಲ. ಕೊನೆಗೂ ನಿನ್ನೆ ಮ್ಯಾಚಲ್ಲಿ 1 ವಿಕೆಟ್ ತಗೊಂಡ್ಬಿಟ್ಟು ಬುಮ್ರಾ ನಾನು ಇನ್ನೂ ಈ ಒಂದು IPL ರೇಸಲ್ಲಿ ಇದ್ದೀನಿ ಅಂತೇಳಿ ಪ್ರತಿಯೊಬ್ಬರಿಗೂ ಒಂದು ಉತ್ತರ ಕೊಟ್ಟಾಗೆ ಇತ್ತು. ಕೊನೆಯದಾಗಿ ಆ ಮ್ಯಾಚಲ್ಲಿ ಚೇಸ್ ಮಾಡೋದಕ್ಕೆ ಬಂದಂಥ ಗುಜರಾತ್ನವರು 100 ರನ್ಗೆ ಆಲ್ಔಟ್ ಆಗ್ಬಿಟ್ಟು ಹೋಗಿದ್ದಾರೆ. ಆದರೆ ನಂದು ಒಂದು ಪ್ರಶ್ನೆ ಈ ಮುಂಬೈ ಟೀಮ್ನಲ್ಲಿರೋರಿಗೆ, ಅಲ್ಲ ರೀ, ನೀವು ಆಲ್ರೆಡಿ 5 ಕಪ್ಗಳನ್ನು ತೊಗೊಂಡಿದ್ದಾರೆ, ಇದೊಂದು ಕಪ್ಪು ತೊಗೊಳೋದಕ್ಕೂ ಹೊಸೊಬ್ರಿಗೆ ಅವಕಾಶ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಇವರು ಈ ಒಂದು ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡಿದಲ್ಲದೆ CSK ಮತ್ತೆ SRH KKRನವ್ರಿಗೂ ಕೂಡ ಟೆನ್ಷನ್ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಅವರು ಕೂಡ 2-3 ಮ್ಯಾಚನ್ನು ಗೆದ್ಬಿಟ್ಟು ಒಂದು ಫ್ಲೋನಲ್ಲಿದ್ದರು. ಆದರೆ ಈ ನಿನ್ನೆ ಮ್ಯಾಚ್ ಮುಂಬೈ ಟೀಮ್ನವರು ಗೆದ್ಬಿಟ್ಟು ಈ ಯಾರ್ಯಾರು ಶೂರರು ಧೀರರು ಕೆಳಗಡೆ ಇದ್ದಾರೋ ಅವ್ರಿಗೆಲ್ಲರ ಈ ಗೇಮ್ ಪ್ಲಾನ್ಗಳಿಗೆ ತಣ್ಣೀರು ಹಾಕ್ಬಿಟ್ಟಿದ್ದಾರೆ. ಇದ್ರ ಜೊತೆಗೆ ಇವರ ರನ್ ರೇಟ್ ಕೂಡ ಇಷ್ಟು ದಿನ ಮೈನಸ್ ಇತ್ತಲ್ಲ, ಅದು ಪ್ಲಸ್ ಪಾಯಿಂಟ್ ಬಂದಿದೆ. ಕೊನೆಗೆ ಈ ಮುಂಬೈನವರು ಗೆದ್ಬಿಟ್ಟು ವರ್ಷದ ಚಾಂಪಿಯನ್ ಕಪ್ಗೆ ಕಣ್ಣಿಟ್ಟಿದ್ದಾರೆ.